ಕಥೆಯ ಶುರುವಲ್ಲಿ ನಾವು ಬ್ರೆಸನ್ ಹೆಸರಿನ ವ್ಯಕ್ತಿನ ನೋಡುತ್ತೇವೆ. ಆತ ಒಬ್ಬ ದೊಡ್ಡ ಆರ್ಕಿಯೋಲಾಜಿಸ್ಟ್ ಆಗಿದ್ದ. ಬ್ರೇಸನ್ ಹತ್ತಿರ ಒಂದು ಡೈರಿ ಇತ್ತು. ಅದ್ರಲ್ಲಿ ತುಂಬಾನೇ ಬೆಲೆ ಬಾಳುವ ಖಜಾನೆಯ ಒಂದು ನಕ್ಷೆ ಇತ್ತು. ಬ್ರೇಸನ್ನ ಡೈರಿ ಹಿಂದೆ ಜರ್ಮನ್ನ ನಾಜಿ ಸೈನಿಕರು ಬಿದ್ದಿದ್ದರು. ಅವರು ಹೇಗಾದರೂ ಮಾಡಿ ಬ್ರೇಸನ್ನ ಡೈರಿ ತಮ್ಮ ವಶ ಮಾಡಿಕೊಳ್ಳಲು ಬಯಸಿದ್ದರು. ಬ್ರೇಸನ್ಗೆ ತಿಳಿದು ಹೋಗಿತ್ತು ಜರ್ಮನ್ ಸೈನಿಕರು ಅವನಿಂದ ಅವನ ಡೈರಿ ವಶಪಡಿಸಿಕೊಳ್ಳಲು ಬರುತ್ತಿದ್ದಾರೆ. ಹೀಗಾಗಿ ಬ್ರೇಸನ್ ಆ ಡೈರಿ ತನ್ನ ಮಗನಿಗೆ ಕೊಟ್ಟು ಅವನು ಅವನ ಫ್ಯಾಮಿಲಿ ಜೊತೆ ಅಲ್ಲಿಂದ ಹೋಗಲು ಹೇಳ್ತಾನೆ. ತನ್ನ ತಂದೆಯ ಮಾತಿಗೆ ಒಪ್ಪಿ ಬ್ರೇಸನ್ ಮಗ ಡೈರಿ ತೆಗೆದುಕೊಂಡು ತನ್ನ ಹೆಂಡತಿ ಮತ್ತು ಮಗುವಿನ ಜೊತೆ ಕಾರಿನಲ್ಲಿ ಕುಳಿತು ಅಲ್ಲಿಂದ ಹೊರಡ್ತಾನೆ. ಕೆಲವೇ ಹೊತ್ತಲ್ಲಿ ಬ್ರೆಸನ್ನ ಮಹಲಿಗೆ ಜರ್ಮನ್ ಸೈನಿಕರು ಬರುತ್ತಾರೆ. ಅವರು ಅವನಿಂದ ಡೈರಿ ಕೇಳುತ್ತಾರೆ. ಬ್ರೇಸನ್ ಜರ್ಮನ್ ಸೈನಿಕರಿಗೆ ಡೈರಿ ಬಗ್ಗೆ ಹೇಳಲು ನಿರಾಕರಿಸ್ತಾನೆ. ಇದ್ರಿಂದ ಕೋಪಗೊಂಡು ಜರ್ಮನ್ ಸೈನಿಕರು ಬ್ರೆಸನ್ನ ಕೊಂದು ಬಿಡ್ತಾರೆ. ಅತ್ತ ಮತ್ತೊಂದು ಕಡೆ ಬ್ರೆಸನ್ನ ಮಗ ತನ್ನ ಫ್ಯಾಮಿಲಿ ಒಟ್ಟಿಗೆ ಡೈರಿ ತಕೊಂಡು ಹೋಗುತ್ತಿದ್ದ. ದಾರಿಯಲ್ಲಿ ಒಂದು ಗಾಡಿ ಅವನನ್ನು ಹಿಂಬಾಲಿಸತೊಡಗುತ್ತೆ. ಬ್ರೇಸನ್ ಮಗನಿಗೆ ಕೆಲವು ಜನರು ತಮ್ಮ ಗಾಡಿಯನ್ನು ಫಾಲೋ ಮಾಡುವುದು ಗೊತ್ತಾದಾಗ ಅವರಿಂದ ಬಚಾವ್ ಆಗಲು ತನ್ನ ಕಾರು ವೇಗವಾಗಿ ಓಡಿಸಲು ಪ್ರಾರಂಭಿಸ್ತಾನೆ. ಆದ್ರೆ ಇದರ ಮಧ್ಯದಲ್ಲಿ ಅವನ ಕಾರಿನ ಆಕ್ಸಿಡೆಂಟ್ ಆಗುತ್ತೆ. ಅದರಲ್ಲಿ ಬ್ರೇಸನ್ನ ಮಗ ಮತ್ತು ಅವನ ಪತ್ನಿ ಸಾಯ್ತಾರೆ. ಆದ್ರೆ ಬ್ರೇಸನ್ ಮಗನ ಮಗು ಈಗಲೂ ಜೀವಂತವಿತ್ತು. ಅದರ ಕೈಯಲ್ಲಿ ಡೈರಿಯನ್ನು ತೆರೆಯುವ ಬೀಗ ಇತ್ತು. ಈಗ ಮಗುವಿನ ಹತ್ತಿರ ಒಬ್ಬ ವ್ಯಕ್ತಿ ಬರುತ್ತಾನೆ. ಆತ ಡೈರಿಯೊಂದಿಗೆ ಅದರ ಬೀಗ ತಕೊಂಡು ಹೋಗ್ತಾನೆ. ಇಲ್ಲಿಗೆ ಈ ಸೀನ್ ಕಟ್ ಆಗುತ್ತೆ. ಆ ಡೈರಿ ಈಗ ರೋಡ್ನ ಒಂದು ಬದಿಯಲ್ಲಿ ಬಿದ್ದುಕೊಂಡಿತ್ತು. ಅದನ್ನು ಬ್ರೇಸನ್ ಮಗ ವೈರಿಗಳ ಕೈಗೆ ಸಿಗಬಾರದು ಅಂತ ದಾರಿಯಲ್ಲಿ ಬಿಸಾಡಿದ್ದ. ಯಾಕೆಂದ್ರೆ ಡೈರಿ ಕೆಟ್ಟ ಕೈಗಳಿಗೆ ಸಿಗದಂತೆ ಇರಲು. ಕೆಲವು ವರ್ಷಗಳು ಕಳೆಯುತ್ತೆ. ಒಂದು ನಗರದ ಒಂದು ಪ್ರದರ್ಶನದಲ್ಲಿ ಬ್ರೇಸನ್ನ ಲೈಫ್ಗೆ ಸಂಬಂಧಿಸಿದ ಎಲ್ಲಾ ವಸ್ತುಗಳನ್ನು ತೋರಿಸಲಾಗುತ್ತಿತ್ತು. ಆ ವಸ್ತುಗಳಲ್ಲಿ ಎಲ್ಲಕ್ಕಿಂತ ಹೆಚ್ಚು ವಿಶೇಷವಾಗಿದ್ದು ಬ್ರೆಸನ್ನ ಡೈರಿ. ಅದನ್ನು ಉಳಿಸಲು ಬ್ರೆಸನ್ ಮತ್ತು ಅವನ ಮಗ ತಮ್ಮ ಜೀವ ತೆತ್ತಿದ್ದರು. ಎಲ್ಲವೂ ಸರಿಯಾಗಿ ನಡೆಯುತ್ತಿರುವಾಗ ಆಗಲೇ ಆರ್ಗನೈಸರ್ ಹತ್ತಿರ ಒಬ್ಬ ಗಾರ್ಡ್ ಓಡುತ್ತಾ ಬರುತ್ತಾನೆ. ಅವನು ಹೇಳ್ತಾನೆ, ನನಗೆ ಗೊತ್ತಾಗಿದೆ, ಪ್ರಸಿದ್ಧ ಕಳ್ಳ ಲುಪಿನ್ ಈ ಡೈರಿಯನ್ನು ಕದಿಯಲು ಬಯಸ್ತಾನೆ. ಗಾರ್ಡ್ನ ಈ ಮಾತು ಕೇಳಿ ಆರ್ಗನೈಸರ್ ಅಲ್ಲಿಯ ಆಫೀಸರ್ಗೆ ಬೇಗನೆ ಡೈರಿ ತಿಜೋರಿಯಲ್ಲಿ ಇಡಲು ಹೇಳ್ತಾನೆ. ಯಾಕೆಂದ್ರೆ ಅವನು ಡೈರಿಯ ವಿಷಯದಲ್ಲಿ ಯಾವುದೇ ರಿಸ್ಕ್ ತಕೊಳ್ಳಲು ಬಯಸಿರಲಿಲ್ಲ. ಆಫೀಸರ್ ಡೈರಿಯನ್ನು ತಿಜೋರಿಯಲ್ಲಿ ಇಡಲು ಹೋದಾಗ ಲೆಟಿಸಿಯ ಹೆಸರಿನ ಒಬ್ಬಳು ಮಹಿಳೆ ಅಲ್ಲಿನ ಗಾರ್ಡ್ ಮತ್ತು ಆಫೀಸರ್ನ ಮಧ್ಯದಲ್ಲೇ ತಡೆದು ಬಿಡ್ತಾಳೆ. ಅವಳಿಗೆ ಅಲ್ಲಿ ಸಂಶಯ ಬಂದಿತ್ತು, ಆ ಆಫೀಸರ್ ಬೇರೆ ಯಾರೂ ಆಗಿರದೆ ಲುಪಿನ್ ಅನ್ನುವುದು. ಅವನು ವೇಷ ಬದಲಿಸಿ ಡೈರಿ ಕದಿಯಲು ಇಲ್ಲಿಗೆ ಬಂದಿದ್ದ. ಲುಪಿನ್ ಬಗ್ಗೆ ವಿಷಯ ಗೊತ್ತಾದಾಗ ಬೇಗನೆ ಇಂಟರ್ಪೋಲ್ ಆಫೀಸರ್ ಜೆನಿಘಟನಿಗೆ ಇದರ ಬಗ್ಗೆ ಹೇಳಲಾಗುತ್ತೆ. ಕೆಲವೇ ಹೊತ್ತಲ್ಲಿ ಜೆನಿಘಟ ತನ್ನ ಗಾರ್ಡ್ ನವರೊಂದಿಗೆ ಲುಪಿನ್ನ ಹಿಡಿಯಲು ಅಲ್ಲಿಗೆ ಬರುತ್ತಾನೆ. ಜೆನಿಘಟ ಲುಪಿನ್ನ ಹಿಡಿಯಲು ತುಂಬಾನೇ ಎಕ್ಸೈಟೆಡ್ ಆಗಿದ್ದ. ಏಕೆಂದರೆ ಹಿಂದಿನ ಹಲವು ವರ್ಷಗಳಿಂದ ಆತ ಲುಪಿನ್ನ ಹಿಡಿಯಲು ಬಯಸಿದ್ದ. ಆದ್ರೆ ಇಷ್ಟರವರೆಗೆ ಸಫಲನಾಗಿರಲೇ ಇಲ್ಲ. ಇನ್ನೇನು ಜೆನಿಘಟ ಲುಪಿನ್ನ ಹಿಡಿತಾನೆ ಅನ್ನುವಾಗ ಲುಪಿನ್ ಒಂದು ವಿಷದ ಗ್ಯಾಸ್ ರಿಲೀಸ್ ಮಾಡ್ತಾನೆ ಮತ್ತು ಅಲ್ಲಿಂದ ಓಡಿ ಬಿಡ್ತಾನೆ. ಈಗ ಆ ಡೈರಿ ಲೆಟಿಸಿಯ ಹತ್ತಿರ ಇತ್ತು. ಅದನ್ನು ಅವಳು ತಿಜೋರಿ ಒಳಗೆ ಇಡಲು ಹೋಗ್ತಿದ್ದಳು. ಆದ್ರೆ ಕೆಲವೇ ಕ್ಷಣದಲ್ಲಿ ಅವಳು ಗಾರ್ಡ್ಗಳಿಂದ ತಪ್ಪಿಸಿಕೊಂಡು ಡೈರಿಯೊಂದಿಗೆ ಬಿಲ್ಡಿಂಗ್ನ ಚಾವಣಿ ಮೇಲೆ ಬರುತ್ತಾಳೆ. ಅಸಲಿಗೆ ಅವಳು ಕೂಡ ಲುಪಿನ್ನಂತೆ ಡೈರಿ ಕದಿಯಲು ಬಂದಿದ್ದಳು. ಬಿಲ್ಡಿಂಗ್ ಮೇಲೆ ಮೊದಲೇ ಇದ್ದ ಲುಪಿನ್ ಲೆಟಿಸಿಯ ಕೈಯಿಂದ ಆ ಡೈರಿ ಕಸಿದುಕೊಂಡು ಬಿಡ್ತಾನೆ. ಲೆಟಿಸಿಯಾ ಲುಪಿನ್ನಿಂದ ಆ ಡೈರಿ ವಶ ಮಾಡಿಕೊಳ್ಳಲು ತುಂಬಾನೇ ಪ್ರಯತ್ನ ಕೂಡ ಮಾಡ್ತಾಳೆ. ಮಾತ್ರ ಅದ್ರಿಂದ ಯಾವುದೇ ಲಾಭ ಕೂಡ ಆಗುವುದಿಲ್ಲ. ಮುಂದಿನ ಕ್ಷಣದಲ್ಲಿ ಫುಜಿಕೋ ಹೆಸರಿನ ಹುಡುಗಿ ಲುಪಿನ್ನಿಂದ ಆ ಡೈರಿ ತನ್ನ ಕೈವಶ ಮಾಡಿಕೊಳ್ತಾಳೆ. ಹೆಲಿಕಾಪ್ಟರ್ನಿಂದ ಅಲ್ಲಿಂದ ತಪ್ಪಿಸಿಕೊಂಡು ಹೋಗ್ತಾಳೆ. ಅಲ್ಲಿಗೆ ಈಗ ಜೆನಿಘಟ ಕೂಡ ಬಂದಿದ್ದ. ಅವನು ಕೊನೆಗೂ ಲುಪಿನ್ನ ಹಿಡಿಯುವಲ್ಲಿ ಸಕ್ಸಸ್ ಆಗ್ತಾನೆ. ಲೆಟಿಸಿಯಾ ಹೇಗೂ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಿದ್ದಳು ಮತ್ತು ತನ್ನ ಗ್ರ್ಯಾಂಡ್ ಫಾದರ್ಗೆ ಫೋನ್ ಮಾಡಿ ಡೈರಿ ಬಗ್ಗೆ ಹೇಳ್ತಾಳೆ. ಅವಳಿಂದ ಡೈರಿ ಪಡೆಯಲು ಆಗಲಿಲ್ಲ. ಲೆಟಿಸಿಯಾ ಅಜ್ಜ ಇದನ್ನು ಕೇಳಿ ಅವಳ ಮೇಲೆ ತುಂಬಾನೇ ಕೋಪಗೊಳ್ತಾರೆ. ಅವರು ಹೇಗಾದ್ರೂ ಮಾಡಿ ಆ ಸೀಕ್ರೆಟ್ ಡೈರಿ ತಮ್ಮ ಕೈವಶ ಮಾಡಿಕೊಳ್ಳಲು ಬಯಸಿದ್ದರು. ಅಲ್ಲೇ ಮತ್ತೊಂದು ಕಡೆ ಗೆರಾಲ್ಡ್ ಮತ್ತು ಪ್ರೊಫೆಸರ್ ಲ್ಯಾಂಬರ್ಟ್ನ ನೋಡ್ತೇವೆ. ಅವರಿಬ್ಬರೂ ಕ್ರಿಮಿನಲ್ಸ್ ಆಗಿದ್ದು ನಾಜಿಸ್ಗಳಿಗಾಗಿ ಕೆಲಸ ಮಾಡ್ತಿದ್ದರು. ಗೆರಾಲ್ಡ್ ಮತ್ತು ಲ್ಯಾಂಬರ್ಟ್ ಕೂಡ ಹೇಗಾದರೂ ಡೈರಿ ತಮ್ಮ ಕೈವಶ ಮಾಡಿಕೊಳ್ಳಲು ಬಯಸಿದ್ದರು. ಅವರೇ ಫೇಮಸ್ ಆರ್ಕಿಯೋಲಜಿಸ್ಟ್ ಬ್ರೇಸನ್ ಮತ್ತು ಅವನ ಮಗನನ್ನು ಕೊಂದು ಸೀಕ್ರೆಟ್ ಡೈರಿಯನ್ನು ತೆರೆಯುವ ಬೀಗವನ್ನು ಕೈವಶ ಮಾಡಿಕೊಂಡಿದ್ದರು. ಸ್ವಲ್ಪ ಹೊತ್ತಿನಲ್ಲೇ ಇಲ್ಲಿಗೆ ಫುಜಿಕೋ ಲುಪಿನ್ನಿಂದ ಕೈವಶ ಮಾಡಿಕೊಂಡ ಡೈರಿಯೊಂದಿಗೆ ತಲುಪುತ್ತಾಳೆ. ಅವಳು ಇವರಿಗಾಗಿ ಕೆಲಸ ಮಾಡ್ತಿದ್ದಳು. ಗೆರಾಲ್ಡ್ ಮತ್ತು ಲ್ಯಾಂಬರ್ಟ್ ಡೈರಿನ ನೋಡಿ ತುಂಬಾನೇ ಖುಷಿ ಆಗ್ತಾರೆ. ಆದ್ರೆ ಪ್ರೊಫೆಸರ್ ಲ್ಯಾಂಬರ್ಟ್ ಯಾವಾಗ ತನ್ನ ಹತ್ತಿರ ಇರುವ ಸೀಕ್ರೆಟ್ ಬೀಗದಿಂದ ಡೈರಿಯನ್ನು ತೆರೆಯುವ ಪ್ರಯತ್ನ ಮಾಡಿದಾಗ ಅದು ತೆರೆಯುವುದಿಲ್ಲ. ಅದ್ರಿಂದ ಅವರು ತುಂಬಾನೇ ದುಃಖಗೊಳ್ತಾರೆ.
ಹಾಗೆ ಅವರಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಫುಜಿಕೋ ಡೈರಿ ಜೊತೆಗೆ ಒಂದು ಟ್ರಾನ್ಸ್ಮಿಟರ್ ಫಿಕ್ಸ್ ಮಾಡಿ ತಂದಿದ್ದಳು. ಯಾಕೆಂದ್ರೆ ಅವರು ಖಜಾನೆ ಹುಡುಕಲು ಹೋದಾಗ ಅವಳಿಗೆ ಅವರ ಲೊಕೇಶನ್ ತಿಳಿಯಲು ಅವರನ್ನು ಫಾಲೋ ಮಾಡಲು. ಹೀಗಾಗಿ ಅವಳನ್ನು ಹಿಡಿಯಲಾಗುತ್ತೆ. ಇನ್ನೊಂದು ಕಡೆ ಜೆನಿಘಟನ ನೋಡ್ತೇವೆ. ಅವನು ತನ್ನ ಜನರೊಂದಿಗೆ ಲುಪಿನ್ನ ಹಿಡಿದು ಜೈಲಿಗೆ ಕರೆದುಕೊಂಡು ಹೋಗ್ತಿದ್ದ. ಲುಪಿನ್ ಇಲ್ಲಿ ಮಾತಾಡುವಾಗ ಜೆನಿಘಟನಿಗೆ ಹೇಳ್ತಾನೆ, ಅವನಿಗಿಂತ ಮೊದಲು ಅವನ ಅಜ್ಜ ಸೀಕ್ರೆಟ್ ಡೈರಿಯನ್ನು ತಮ್ಮ ಕೈವಶ ಮಾಡಿಕೊಳ್ಳಲು ಪ್ರಯತ್ನ ಮಾಡಿದ್ದರು. ಆದ್ರೆ ಅದರಲ್ಲಿ ಅವರು ಸಫಲರಾಗಿರಲಿಲ್ಲ. ಲುಪಿನ್ನ ಬಚಾವ್ ಮಾಡಲು ಅವನ ಇಬ್ಬರು ಸ್ನೇಹಿತರು ಜಿಗನ್ ಮತ್ತು ಜೋಮನ್ ಜೆನಿಘಟನ ಗಾಡಿ ಹಿಂಬಾಲಿಸುತ್ತಿದ್ದರು. ಅವರು ಜೆನಿಘಟನ ಗಾಡಿ ಮೇಲೆ ದಾಳಿ ಮಾಡಿ ತುಂಬಾನೇ ಸುಲಭದಲ್ಲಿ ಲುಪಿನ್ನ ಬಿಡಿಸಿ ತಮ್ಮ ಜೊತೆ ಕರ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಜಿಗನ್ ಒಬ್ಬ ಶಾರ್ಪ್ ಶೂಟರ್ ಆಗಿದ್ದ, ಹಾಗೆ ಜೋಮನ್ ಒಬ್ಬ ಸಮುರಾಯಿ. ಮತ್ತೊಮ್ಮೆ ಲುಪಿನ್ ತನ್ನ ಕೈಯಿಂದ ತಪ್ಪಿಸಿಕೊಂಡು ಹೋದದ್ದು ನೋಡಿ ಜೆನಿಘಟ ತುಂಬಾನೇ ದುಃಖಿತನಾಗ್ತಾನೆ. ಲುಪಿನ್ ತನ್ನ ಫ್ರೆಂಡ್ಸ್ನವರಿಗೆ ಸೀಕ್ರೆಟ್ ಡೈರಿ ಮತ್ತು ಅದರಲ್ಲಿ ಅಡಗಿರುವ ಖಜಾನೆಯ ನಕ್ಷೆ ಬಗ್ಗೆ ಹೇಳಿದಾಗ ಅವರಿಗೆ ಅವನ ಮೇಲೆ ನಂಬಿಕೆ ಬರುವುದಿಲ್ಲ ಮತ್ತು ಅವರು ಈ ವಿಷಯಕ್ಕೆ ಲುಪಿನ್ ಜೊತೆ ಬರಲು ನಿರಾಕರಿಸ್ತಾರೆ. ಈಗ ಲುಪಿನ್ ಲೆಟಿಸಿಯ ಮನೆಗೆ ತಲುಪುತ್ತಾನೆ. ಅವನು ಅಸಲಿಗೆ ಅವಳ ಶೂನಲ್ಲಿ ಒಂದು ಟ್ರಾನ್ಸ್ಮಿಟರ್ ಅವಳಿಗೆ ತಿಳಿಯದಂತೆ ಫಿಕ್ಸ್ ಮಾಡಿದ್ದ. ಅದ್ರಿಂದಲೇ ಅವಳನ್ನು ಹುಡುಕುತ್ತಾ ಬಂದಿದ್ದ. ಹಾಗಾಗಿ ಅವನಿಗೆ ಲೆಟಿಸಿಯ ಲೊಕೇಶನ್ ತಿಳಿದು ಹೋಗಿತ್ತು. ಲೆಟಿಸಿಯ ಮನೆಗೆ ಬಂದು ಲುಪಿನ್ಗೆ ತಿಳಿಯುತ್ತೆ, ವಾಸ್ತವವಾಗಿ ಲೆಟಿಸಿಯ ಒಬ್ಬಳು ಆರ್ಕಿಯೋಲಾಜಿಸ್ಟ್ ಸ್ಟೂಡೆಂಟ್ ಆಗಿದ್ದಳು. ಅವಳ ಕನಸು ಬಾಸ್ಟೋನ್ ಯೂನಿವರ್ಸಿಟಿಯಲ್ಲಿ ಓದುವುದು ಆಗಿತ್ತು. ಲುಪಿನ್ ಒಂದು ಗೋಡೆಯ ಮೇಲೆ ಅಂಟಿಸಿದ್ದ ಡೈರಿಯ ಸೀಕ್ರೆಟ್ ಕೀನ ಡ್ರಾಯಿಂಗ್ ನೋಡ್ತಾನೆ. ಅದನ್ನು ನೋಡಿ ದಂಗಾಗಿ ಬಿಡ್ತಾನೆ. ಕಾರಣ ಅದೇ ರೀತಿಯ ಒಂದು ಕೀ ಅವನ ಹತ್ತಿರ ಕೂಡ ಇತ್ತು. ಲುಪಿನ್ ಲೆಟಿಸಿಯಗೆ ತನ್ನ ಹತ್ತಿರ ಇರುವ ಕೀ ತೋರಿಸ್ತಾನೆ. ಅದನ್ನು ನೋಡಿ ಅವಳು ಕೂಡ ದಂಗಾಗಿ ಬಿಡುತ್ತಾಳೆ. ಅವಳು ತನ್ನ ಅಜ್ಜನಿಗೆ ಕಾಲ್ ಮಾಡಿ ಇದರ ಬಗ್ಗೆ ಹೇಳ್ತಾಳೆ. ಲುಪಿನ್ ಹತ್ತಿರ ಡೈರಿಯ ಕೀ ಇದೆ. ಅದನ್ನು ಲೆಟಿಸಿಯಳ ಅಜ್ಜ ಹಲವಾರು ವರ್ಷಗಳಿಂದ ಹುಡುಕುತ್ತಿದ್ದರು. ಲೆಟಿಸಿಯಳ ಮಾತು ಕೇಳಿ ಅವರು ಅದನ್ನು ಹೇಗಾದರೂ ತನ್ನ ಹತ್ತಿರ ತರುವಂತೆ ಹೇಳ್ತಾರೆ. ಲುಪಿನ್ ಲೆಟಿಸಿಯಳ ಕೋಣೆಯ ರೂಮ್ನಲ್ಲಿ ಬ್ರೇಸನ್ನ ಒಂದು ಚಿತ್ರ ಕೂಡ ನೋಡ್ತಾನೆ. ಅದರ ಬಗ್ಗೆ ಎಕ್ಸ್ಪ್ಲೈನ್ ಮಾಡುತ್ತಾ ಲೆಟಿಸಿಯ ಅವನಿಗೆ ಹೇಳ್ತಾಳೆ ಅವಳು ಬ್ರೇಸನ್ನ ದೊಡ್ಡ ಫ್ಯಾನ್. ಯಾಕೆಂದ್ರೆ ಅವರು ಒಬ್ಬ ದೊಡ್ಡ ಆರ್ಕಿಯೋಲಜಿಸ್ಟ್ ಆಗಿದ್ದರು. ಹಾಗೆ ಲೆಟಿಸಿಯ ಲುಪಿನ್ಗೆ ಇದನ್ನು ಹೇಳ್ತಾಳೆ, ಬ್ರೇಸನ್ನ ಆ ಡೈರಿಯಲ್ಲಿ ಸೀಕ್ರೆಟ್ ಖಜಾನೆ ತನಕ ತಲುಪುವ ದಾರಿ ಇದೆ. ಅದನ್ನು ಬ್ರೆಸನ್ ತನ್ನ ಒಬ್ಬ ಫ್ರೆಂಡ್ ಜೊತೆ ಸೇರಿ ರಚಿಸಿದ್ದ. ಆದರೆ ಇವತ್ತಿನವರೆಗೆ ಯಾರಿಗೂ ಗೊತ್ತಿಲ್ಲ ಬ್ರೇಸನ್ನ ಆ ಫ್ರೆಂಡ್ ಯಾರು ಎನ್ನುವುದು. ಲೆಟಿಸಿಯಾ ಈಗ ಲುಪಿನ್ಗೆ ಬ್ರೇಸನ್ನ ಸೀಕ್ರೆಟ್ ಡೈರಿ ಪಡೆದು ಬೆಲೆ ಬಾಳುವ ಖಜಾನೆ ಹುಡುಕುವಲ್ಲಿ ಸಹಾಯ ಮಾಡಲು ಹೇಳ್ತಾಳೆ. ಅವಳು ಹೇಗಾದ್ರೂ ಡೈರಿಯ ಸೀಕ್ರೆಟ್ ರಹಸ್ಯವನ್ನು ಬಿಡಿಸಲು ಬಯಸಿದ್ದಳು. ಲೆಟಿಸಿಯಳ ಮಾತು ಕೇಳಿ ಲುಪಿನ್ ಅವಳಿಗೆ ಸಹಾಯ ಮಾಡಲು ತಯಾರಾಗ್ತಾನೆ. ಇದರ ನಂತರ ಲುಪಿನ್ ಮತ್ತು ಲೆಟಿಸಿಯ ಡೈರಿನ ಹುಡುಕಿ ತಮ್ಮ ಕೈವಶ ಮಾಡಿಕೊಳ್ಳಲು ಇಲ್ಲಿಂದ ಹೊರಡ್ತಾರೆ ಮತ್ತು ಒಂದು ಹಡಗಿನಲ್ಲಿ ಅವಿತು ಕುತ್ಕೊಳ್ತಾರೆ. ಇಲ್ಲಿ ಲೆಟಿಸಿಯ ಲುಪಿನ್ಗೆ ತನ್ನ ಬಗ್ಗೆ ಹೇಳ್ತಾಳೆ. ಬಾಲ್ಯದಲ್ಲೇ ಅವಳ ಮಾಮ್ ಮತ್ತು ಡ್ಯಾಡ್ ಒಂದು ಕಾರ್ ಆಕ್ಸಿಡೆಂಟ್ನಲ್ಲಿ ಸತ್ತು ಹೋಗಿದ್ದರು. ಇದರ ನಂತರವೇ ಲೆಟಿಸಿಯ ತನ್ನ ಅಜ್ಜನ ಜೊತೆ ವಾಸಿಸ್ತಾಳೆ. ಅಸಲಿಗೆ ಲೆಟಿಸಿಯ ಬೇರೆ ಯಾರೂ ಆಗಿರದೆ ಬ್ರೇಸನ್ನ ಮೊಮ್ಮಗಳು ಆಗಿದ್ದಳು. ಅವಳ ಪೇರೆಂಟ್ಸ್ನ ಲ್ಯಾಂಬರ್ಟ್ ಬಾಲ್ಯದಲ್ಲೇ ಕೊಂದಿದ್ದ. ಅಂದ್ರೆ ಲೆಟಿಸಿಯ ಯಾರನ್ನು ತನ್ನ ಅಜ್ಜ ಅಂತ ಈಗ ಹೇಳುತ್ತಿದ್ದಳು, ಅದು ಅವಳ ಅಸಲಿ ಅಜ್ಜ ಆಗಿರಲಿಲ್ಲ. ಯಾಕೆಂದ್ರೆ ಬ್ರೇಸನ್ ಸಾವು 2 ವರ್ಷ ಹಿಂದೆ ಆಗಿತ್ತು. ಈಗ ಇವರಿದ್ದ ಜಾಗದಲ್ಲಿ ಒಂದು ಏರೋಪ್ಲೇನ್ ಲ್ಯಾಂಡ್ ಆಗುತ್ತೆ. ಅದನ್ನು ನೋಡಿ ಲೆಟಿಸಿಯ ಲುಪಿನ್ಗೆ ಹೇಳುತ್ತಾಳೆ, ಆ ಏರೋಪ್ಲೇನ್ನಲ್ಲಿ ಡೈರಿ ಇದೆ, ಅದನ್ನೇ ನಾವು ಹುಡುಕುತ್ತಿದ್ದೇವೆ. ಈಗ ಲೆಟಿಸಿಯಾ ಮತ್ತು ಲುಪಿನ್ ಹೇಗೂ ಚುಪ್ಚಾಪಾಗಿ ಯಾರ ಕಣ್ಣಿಗೂ ಬೀಳದೆ ಶಿಪ್ನ ಒಳಗೆ ಹೋಗ್ತಾರೆ. ಅಲ್ಲಿ ಅವರು ನೋಡ್ತಾರೆ ಲ್ಯಾಂಬರ್ಟ್ ಡೈರಿನ ಪುಸ್ತಕಗಳ ನಡುವೆ ಸೀಕ್ರೆಟ್ ರೀತಿಯಲ್ಲಿ ಅವಿತು ಇಡುತ್ತಿದ್ದ. ಡೈರಿ ಬಗ್ಗೆ ತಿಳಿದಾಗ ಲುಪಿನ್ ಮತ್ತು ಲೆಟಿಸಿಯಾ ಹೇಗೂ ಆ ಪುಸ್ತಕಗಳ ಬಳಿಗೆ ಬರುತ್ತಾರೆ. ಆ ಪುಸ್ತಕಗಳ ನಡುವೆ ಲ್ಯಾಂಬರ್ಟ್ ಡೈರಿ ಅವಿತು ಇಟ್ಟಿದ್ದ. ಲುಪಿನ್ ತನ್ನ ಟ್ಯಾಲೆಂಟ್ನಿಂದ ತುಂಬಾನೇ ಸುಲಭದಲ್ಲಿ ಶೆಲ್ಫ್ ಓಪನ್ ಮಾಡುವಲ್ಲಿ ಸಕ್ಸಸ್ ಆಗ್ತಾನೆ. ಅದರ ಒಳಗೆ ಲ್ಯಾಂಬರ್ಟ್ ಡೈರಿನ ಅವಿತು ಇಟ್ಟಿದ್ದ. ಡೈರಿ ಕೈಗೆ ಸಿಕ್ಕ ಬಳಿಕ ಲುಪಿನ್ ಮತ್ತು ಲೆಟಿಸಿಯಾ ಅಲ್ಲಿಂದ ಹೋಗಿಬಿಡ್ತಾರೆ. ಈಗ ಲುಪಿನ್ ತನ್ನ ಹತ್ತಿರ ಇರುವ ಬೀಗದಿಂದ ಡೈರಿನ ತೆರೆಯುವ ಪ್ರಯತ್ನ ಮಾಡ್ತಾನೆ. ಆದರೆ ಅದನ್ನು ತೆರೆಯಲು ಅವನಿಂದ ಆಗುವುದಿಲ್ಲ. ಯಾಕೆಂದ್ರೆ ಡೈರಿಯನ್ನು ತೆರೆಯಲು ಒಂದು ಸೀಕ್ರೆಟ್ ಪಾಸ್ವರ್ಡ್ನ ಅವಶ್ಯಕತೆ ಇತ್ತು. ಹೆಚ್ಚು ಆಲೋಚನೆ ಮಾಡಿದ ನಂತರ ಲುಪಿನ್ ಒಂದು ಸೀಕ್ರೆಟ್ ಪಾಸ್ವರ್ಡ್ ಹಾಕಿ ಡೈರಿನ ಓಪನ್ ಮಾಡ್ತಾನೆ. ಅದನ್ನು ಕಂಡು ಲೆಟಿಸಿಯಾ ದಿಗ್ಭ್ರಮೆಗೊಳ್ತಾಳೆ. ಅದ್ರ ಬಗ್ಗೆ ಲುಪಿನ್ಗೆ ಅವಳು ಕೇಳ್ತಾಳೆ, ಹಾಗಾದ್ರೆ ಅವನು ಯಾವ ಪಾಸ್ವರ್ಡ್ ಹಾಕಿದ? ಅದ್ರಿಂದ ಡೈರಿ ತೆರೆಯಿತು. ಲುಪಿನ್ ಮಾತ್ರ ಅದರ ಬಗ್ಗೆ ಅವಳಿಗೆ ಏನು ಹೇಳುವುದಿಲ್ಲ ಮತ್ತು ಹೇಳ್ತಾನೆ, ನಾನು ಸಮಯ ಬಂದಾಗ ನಿನಗೆ ಪಾಸ್ವರ್ಡ್ ಬಗ್ಗೆ ಹೇಳ್ತೇನೆ. ಡೈರಿನ ತೆರೆದು ಅದರ ಒಳಗೆ ಅವರು ನೋಡಿದಾಗ ಅವರಿಗೆ ಗೊತ್ತಾಗುತ್ತೆ ಡೈರಿಯಲ್ಲಿ ಯಾವುದೇ ಖಜಾನೆ ತನಕ ತಲುಪಲು ಮ್ಯಾಪ್ ಇಲ್ಲ.
ಅದ್ರಲ್ಲಿ ಒಂದು ಎನರ್ಜಿ ಜನರೇಟರ್ ಬಗ್ಗೆ ಹೇಳಲಾಗಿತ್ತು. ಅದನ್ನು ಮನುಷ್ಯರಿಗೆ ಯಾವುದೋ ಓಲ್ಡ್ ಸಿವಿಲೈಸೇಷನ್ ನವರು ಗಿಫ್ಟ್ ಆಗಿ ಕೊಟ್ಟಿದ್ದರು. ಡೈರಿಯಿಂದ ಅವರಿಗೆ ಇದು ಕೂಡ ಗೊತ್ತಾಗುತ್ತೆ. ಈ ಸಮಯದಲ್ಲಿ ಜನರೇಟರ್ ಮೆಕ್ಸಿಕೋದ ಯಾವುದೋ ಒಂದು ಬೆಟ್ಟದಲ್ಲಿ ಅವಿತಿದೆ ಮತ್ತು ಆ ಎನರ್ಜಿ ಜನರೇಟರ್ನ ಕೈವಶ ಮಾಡಿಕೊಳ್ಳೋದು ಅಷ್ಟು ಸುಲಭ ಇರಲಿಲ್ಲ. ಜನರೇಟರ್ ತನಕ ತಲುಪುವ ಮೊದಲು ಅವರು 3 ಡೆಡ್ಲಿ ಟ್ರ್ಯಾಪ್ಗಳನ್ನು ಪಾರು ಮಾಡಬೇಕಾಗಿತ್ತು. ಅದರಲ್ಲಿ ಒಂದು ತಪ್ಪು ಮಾಡಿದರೂ ಕೂಡ ಅವರ ಜೀವ ಹೋಗ್ತಿತ್ತು. ಅವರಿಗೆ ಈಗ ಡೈರಿಯ ಸಹಾಯದಿಂದ ಸೀಕ್ರೆಟ್ ಎನರ್ಜಿ ಜನರೇಟರ್ ಮತ್ತು ಅದರ ಲೊಕೇಶನ್ ಗೊತ್ತಾಗಿತ್ತು. ಆದ್ರೆ ಅಚಾನಕ್ ಆಗಿ ಲುಪಿನ್ ಮೇಲೆ ಲೆಟಿಸಿಯಾ ಗನ್ ಪಾಯಿಂಟ್ ಮಾಡ್ತಾಳೆ. ಆ ಕ್ಷಣ ಅವಳು ದಂಗಾಗಿ ಬಿಡುತ್ತಾಳೆ. ಯಾಕೆಂದ್ರೆ ಅವಳ ಗನ್ನಲ್ಲಿ ಒಂದು ಬುಲೆಟ್ ಕೂಡ ಇರಲಿಲ್ಲ. ಅಸಲಿಗೆ ಮೊದಲೇ ಅವನಿಗೆ ಗೊತ್ತಾಗಿತ್ತು ಲೆಟಿಸಿಯಾ ಲ್ಯಾಂಬರ್ಟ್ಗಾಗಿ ಕೆಲಸ ಮಾಡ್ತಾಳೆ. ಮತ್ತೆ ಲುಪಿನ್ಗೆ ಸಾಥ್ ಯಾಕೆ ಕೊಡುತ್ತಿದ್ದಳು ಅಂದ್ರೆ ಹೇಗಾದ್ರೂ ಮಾಡಿ ಅವಳು ಡೈರಿನ ತೆರೆಯಲು ಬಯಸಿದ್ದಳು. ಅದನ್ನು ಕೇವಲ ಲುಪಿನ್ ಮಾತ್ರ ತೆರೆಯಬಹುದಾಗಿತ್ತು. ಇದೇ ಕಾರಣಕ್ಕೆ ಲುಪಿನ್ ಅವಳ ಗನ್ನ ಬುಲೆಟ್ ಅವಳಿಗೆ ಗೊತ್ತಿಲ್ಲದೆ ತೆಗೆದಿದ್ದ. ಇಲ್ಲಿಗೆ ಈಗ ಲ್ಯಾಂಬರ್ಟ್ ಕೂಡ ತನ್ನ ಗಾರ್ಡ್ಸ್ ಮತ್ತು ಗೆರಾಲ್ಡ್ ಒಟ್ಟಿಗೆ ಬರುತ್ತಾನೆ. ಲುಪಿನ್ನ ಹಿಡಿಯಲಾಗುತ್ತೆ. ಇಲ್ಲಿ ಲುಪಿನ್ಗೂ ಒಂದು ವಿಷಯದ ಅರಿವಾಗುತ್ತೆ. ಲೆಟಿಸಿಯಾಳ ಅಜ್ಜ ಬೇರೆ ಯಾರೂ ಅಲ್ಲ, ಬದಲಿಗೆ ಲ್ಯಾಂಬರ್ಟ್. ಲೆಟಿಸಿಯಾನ ಬಾಸ್ಟನ್ ಯೂನಿವರ್ಸಿಟಿ ಓದಿಸಲು ಕಳಿಸ್ತೇನೆ ಅಂತ ಇದೆಲ್ಲ ಅವಳಿಂದ ಮಾಡಿಸ್ತಿದ್ದ. ಲೆಟಿಸಿಯಾ ಲ್ಯಾಂಬರ್ಟ್ ಹತ್ತಿರ ತಾನು ಬಾಸ್ಟ್ಯಾನ್ ಯೂನಿವರ್ಸಿಟಿಗೆ ಹೋಗ್ತೇನೆ ಅನ್ನುವ ಮಾತು ಹೇಳಿದಾಗ ಲ್ಯಾಂಬರ್ಟ್ ಲೆಟಿಸಿಯಾ ಮೇಲೆ ಕೋಪಗೊಂಡು ಬಿಡುತ್ತಾನೆ. ಯಾಕೆಂದ್ರೆ ಅವನು ಎಲ್ಲಕ್ಕಿಂತ ಮೊದಲು ಎನರ್ಜಿ ಜನರೇಟರ್ ಪಡೆಯಲು ಬಯಸಿದ್ದ. ಗೆರಾಲ್ಡ್ ಕೂಡ ಈಗ ಅಲ್ಲಿಗೆ ಬರ್ತಾನೆ. ಅವನು ಕೂಡ ಹೇಗಾದ್ರೂ ಮಾಡಿ ಎನರ್ಜಿ ಜನರೇಟರ್ ಪಡೆಯಲು ಬಯಸ್ತಾನೆ. ಅತ್ತ ಪುಜಿಕೋನ ಕಟ್ಟಿ ಹಾಕಲಾಗಿತ್ತು. ಪುಜಿಕೋ ಈಗ ಗಾರ್ಡ್ ಅವಳ ಹತ್ತಿರ ಬರುತ್ತಾ ಇರುವಂತೆ ಅವನ ಮೇಲೆ ದಾಳಿ ಮಾಡ್ತಾಳೆ. ತನ್ನ ತಾನು ಸ್ವತಃ ಬಿಡಿಸಿಕೊಂಡು ಅಲ್ಲಿಂದ ಒಂದು ಪ್ಲೇನ್ ನಲ್ಲಿ ತಪ್ಪಿಸಿಕೊಂಡು ಹೋಗ್ತಾಳೆ. ಲುಪಿನ್ ಹೇಗೂ ಕಷ್ಟದಲ್ಲಿ ತನ್ನ ತಾನು ಬಿಡಿಸಿಕೊಳ್ತಾನೆ. ಚುಪ್ ಚಾಪ್ ಆಗಿ ಲ್ಯಾಂಬರ್ಟ್ ಮತ್ತು ಗೆರಾಲ್ಡ್ ಮಾತು ಕೇಳ್ತಾನೆ. ಅವರ ಮಾತುಗಳಿಂದ ಅವರಿಗೆ ಗೊತ್ತಾಗುತ್ತೆ ಗೆರಾಲ್ಡ್ ಮತ್ತು ಲ್ಯಾಂಬರ್ಟ್ ಹಿಟ್ಲರ್ಗಾಗಿ ಕೆಲಸ ಮಾಡ್ತಾರೆ ಮತ್ತು ಆ ಎನರ್ಜಿ ಜನರೇಟರ್ ವಶ ಮಾಡಿಕೊಳ್ಳಲು ಬಯಸ್ತಾರೆ. ವಾಸ್ತವದಲ್ಲಿ ಅದು ಯಾವುದೇ ಎನರ್ಜಿ ಜನರೇಟರ್ ಆಗಿರದೆ ಒಂದು ಪವರ್ಫುಲ್ ವೆಪನ್ ಆಗಿತ್ತು. ಅದನ್ನು ಪಡೆದು ಅವರು ಹಿಟ್ಲರ್ಗೆ ಕೊಡಲು ಇಚ್ಛಿಸಿದ್ದರು. ಯಾಕೆಂದ್ರೆ ಅವರ ಪ್ರಕಾರ ಹಿಟ್ಲರ್ ಈಗಲೂ ಜೀವಂತ ಇದ್ದ. ಬರ್ಲಿನ್ನ ಯುದ್ಧದಲ್ಲಿ ಹೇಗೂ ಬಚಾವ್ ಆಗಿದ್ದ. ಲೆಟಿಸಿಯಾ ಕೂಡ ಅವರ ಮಾತುಗಳನ್ನು ಕೇಳುತ್ತಿದ್ದಳು. ಅದ್ರಿಂದ ಅವಳಿಗೂ ಗೊತ್ತಾಗಿತ್ತು ಅವಳ ಅಜ್ಜ ಗೆರಾಲ್ಡ್ ಒಟ್ಟಿಗೆ ಸೇರಿ ಹಿಟ್ಲರ್ಗಾಗಿ ಕೆಲಸ ಮಾಡ್ತಿದ್ದರು. ಅದ್ರಿಂದ ಲೆಟಿಸಿಯಾ ತುಂಬಾನೇ ದುಃಖಗೊಂಡಿದ್ದಳು. ಲೆಟಿಸಿಯಾ ಲ್ಯಾಂಬರ್ಟ್ಗೆ ಸಮಜಾಯಿಸುತ್ತಾಳೆ, ಅವನು ನಾಜಿಗಳಿಗೆ ಸಾಥ್ ಕೊಡಬಾರದು. ನಾಜಿಸ್ ತುಂಬಾನೇ ಕೆಟ್ಟವರು ಆಗಿರ್ತಾರೆ. ಆದರೆ ಗೆರಾಲ್ಡ್ಗೆ ಲೆಟಿಸಿಯಾ ಮಾತುಗಳು ಚೂರು ಇಷ್ಟವಾಗುವುದಿಲ್ಲ. ಅವನು ಲೆಟಿಸಿಯಾಗೆ ಒಂದು ಇಂಜೆಕ್ಷನ್ ಚುಚ್ಚಿ ಪ್ರಜ್ಞೆ ತಪ್ಪಿಸ್ತಾನೆ. ಈಗ ಲೆಟಿಸಿಯಳಿಂದ ಅವರಿಗೆ ಯಾವುದೇ ಕೆಲಸ ಇರಲಿಲ್ಲ. ಅವರಿಗೆ ಬೇಕಾದ ಡೈರಿ ದೊರಕಿತ್ತು. ಹೀಗಾಗಿ ಗೆರಾಲ್ಡ್ ಲ್ಯಾಂಬರ್ಟ್ಗೆ ಲೆಟಿಸಿಯಳನ್ನು ಪ್ಲೇನ್ ನಿಂದ ಕೆಳಗೆ ಎಸೆಯುವಂತೆ ಹೇಳ್ತಾನೆ. ಲ್ಯಾಂಬರ್ಟ್ ಲೆಟಿಸಿಯಳ ಅಸಲಿ ಅಜ್ಜ ಆಗಿರದಿದ್ದರೂ ಕೂಡ ಅವಳನ್ನು ತುಂಬಾನೇ ಪ್ರೀತಿಸುತ್ತಿದ್ದ. ಹಾಗಾಗಿ ಅವನು ಗೆರಾಲ್ಡ್ಗೆ ಹೇಳ್ತಾನೆ, ನಾವು ಅವಸರ ಮಾಡಬಾರದು. ಲೆಟಿಸಿಯಾ ನಮ್ಮ ಕೆಲಸಕ್ಕೆ ಬರಬಹುದು. ಗೆರಾಲ್ಡ್ ಅವನ ಮಾತುಗಳ ಮೇಲೆ ಧ್ಯಾನವಿಡುವುದಿಲ್ಲ. ಲೆಟಿಸಿಯನ ಪ್ಲೇನ್ ನಿಂದ ಕೆಳಗೆ ಬಿಸಾಡ್ತಾನೆ. ಪ್ಲೇನ್ ನಲ್ಲಿ ಇದ್ದ ಲುಪಿನ್ ಇದನ್ನು ನೋಡಿ ಅವಳನ್ನ ಬಚಾವ್ ಮಾಡಲು ಅವನು ಕೂಡ ಕೆಳಗೆ ಹಾರ್ತಾನೆ. ಅಲ್ಲಿ ಪೂಜಿಕೋ ತನ್ನ ಪ್ಲೇನ್ ನೊಂದಿಗೆ ಅವರನ್ನ ಬಚಾವ್ ಮಾಡಲು ಬರುತ್ತಾಳೆ ಮತ್ತು ಅವಳು ಲುಪಿನ್ನ ಫ್ರೆಂಡ್ಸ್ ಜಿಗನ್ ಮತ್ತು ಜೋಮನ್ನ ಕೂಡ ಕರೆತಂದಿದ್ದಳು. ಗೆರಾಲ್ಡ್ ಲುಪಿನ್ ಮತ್ತು ಲೆಟಿಸಿಯಾ ಮೇಲೆ ದಾಳಿ ಮಾಡಿ ಅವರನ್ನು ಕೊಲ್ಲಲು ಪ್ರಯತ್ನ ಮಾಡ್ತಾನೆ. ಅದರಿಂದ ಪುಜಿಕೋ ಚಲಾಯಿಸುತ್ತಿದ್ದ ಪ್ಲೇನ್ ಕ್ರಾಶ್ ಆಗುತ್ತೆ. ಆದ್ರೆ ತಮ್ಮ ಫ್ರೆಂಡ್ ಸಹಾಯದಿಂದ ಅವರೆಲ್ಲ ಸೇಫ್ ಆಗಿ ನೆಲದ ಮೇಲೆ ಲ್ಯಾಂಡ್ ಮಾಡಿದ್ದರು. ಗೆರಾಲ್ಡ್ ಅವರನ್ನು ಅಷ್ಟು ಸುಲಭದಲ್ಲಿ ಬಿಡುವವನು ಆಗಿರಲಿಲ್ಲ. ಹೀಗಾಗಿ ಮತ್ತೆ ಅವನು ವಾಪಸ್ಸು ಬಂದು ಅವರ ಗಾಡಿಯನ್ನೇ ಬ್ಲಾಸ್ಟ್ ಮಾಡ್ತಾನೆ ಮತ್ತು ಅಲ್ಲಿಂದ ಹೋಗ್ತಾನೆ. ಕಾರ್ ಬ್ಲಾಸ್ಟ್ ಆದ್ದರಿಂದ ಲುಪಿನ್ ತನ್ನ ಫ್ರೆಂಡ್ಸ್ ಪುಜಿಕೋ ಮತ್ತು ಲೆಟಿಸಿಯಾ ಜೊತೆ ಮರುಭೂಮಿಯಲ್ಲಿ ಸಿಲುಕಿದ್ದ. ಅಲ್ಲಿಂದ ಬಚಾವ್ ಆಗಿ ಮುಂದೆ ಹೋಗಲು ಅವರ ಹತ್ತಿರ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಮರುಭೂಮಿಯಿಂದ ಹೊರಗೆ ಹೋಗಲು ಲುಪಿನ್ ತನ್ನ ಬುದ್ಧಿ ಉಪಯೋಗ ಮಾಡ್ತಾನೆ. ಜೆನಿಗಟಗೆ ಕಾಲ್ ಮಾಡಿ ಅವನಿಗೆ ಅವರ ಲೊಕೇಶನ್ ಹೇಳ್ತಾನೆ. ಲುಪಿನ್ನ ಲೊಕೇಶನ್ ಸಿಕ್ಕಾಗ ಜೆನಿಗಟ ಅವನನ್ನು ಹಿಡಿಯಲು ಇಂಟರ್ಪೋಲ್ನ ಹೆಲಿಕಾಪ್ಟರ್ ಮತ್ತು ಕೆಲವು ಆಫೀಸರ್ಸ್ ಜೊತೆ ಅಲ್ಲಿಗೆ ಬರುತ್ತಾನೆ. ಜೆನಿಗಟ ಹೆಲಿಕಾಪ್ಟರ್ನೊಂದಿಗೆ ಅಲ್ಲಿಗೆ ಬಂದಾಗ ಲುಪಿನ್ ತುಂಬಾನೇ ಚಾಲಾಕಿತನದಲ್ಲಿ ಅವರನ್ನು ಮೂರ್ಖರನ್ನಾಗಿ ಮಾಡಿ ಅವರ ಹೆಲಿಕಾಪ್ಟರ್ ಕದಿಯಲು ಪ್ರಯತ್ನ ಮಾಡ್ತಾನೆ. ಏಕೆಂದರೆ ತಮ್ಮ ಸಹಚರರೊಂದಿಗೆ ಅಲ್ಲಿಂದ ತಪ್ಪಿಸಿಕೊಂಡು ಹೋಗಲು. ಜೆನಿಗಟಗೂ ಇದರ ಬಗ್ಗೆ ತಿಳಿದು ಅವನು ಕೂಡ ಹೇಗೂ ಹೆಲಿಕಾಪ್ಟರ್ ಒಳಗೆ ಬರುತ್ತಾನೆ. ಲುಪಿನ್ ಈಗ ಜೆನಿಗಟಗೆ ಲ್ಯಾಂಬರ್ಟ್ ಮತ್ತು ಗೆರಾಲ್ಡ್ ಅವರು ಹಿಟ್ಲರ್ಗಾಗಿ ಕೆಲಸ ಮಾಡುವ ಬಗ್ಗೆ ಹೇಳ್ತಾನೆ.
ಜೆನಿಗಟ ಕೂಡ ಲ್ಯಾಂಬರ್ಟ್ ಮತ್ತು ಗೆರಾಲ್ಡ್ನ ತಡೆಯಲು ಲೂಪಿನ್ಗೆ ಸಹಾಯ ಮಾಡಲು ರಾಜಿ ಆಗ್ತಾನೆ. ದಾರಿಯಲ್ಲಿ ಅವರು ಹೆಲಿಕಾಪ್ಟರ್ಗೆ ಫ್ಯೂಲ್ ತುಂಬಿಸಲು ಒಂದು ಫ್ಯೂಲ್ ಸ್ಟೇಷನ್ನಲ್ಲಿ ನಿಲ್ಲಿಸ್ತಾರೆ. ಲೂಪಿನ್ ಲೆಟಿಸಿಯ ಹತ್ತಿರ ಬಂದು ಅವಳಿಗೆ ಹೇಳ್ತಾನೆ, ಅವನು ತನ್ನ ಫ್ರೆಂಡ್ಸ್ ಸಹಾಯದಿಂದ ಲೆಟಿಸಿಯ ಬಗ್ಗೆ ಎಲ್ಲ ವಿಷಯ ತಿಳಿದುಕೊಂಡಿದ್ದಾನೆ. ಅದ್ರಿಂದ ಅವಳಿಗೆ ಗೊತ್ತಾಗುತ್ತೆ ಲ್ಯಾಂಬರ್ಟ್ ಅವಳ ಅಜ್ಜ ಅಲ್ಲ, ಬದಲಿಗೆ ಅವರು ಬಾಲ್ಯದಲ್ಲಿ ಲೆಟಿಸಿಯನ ಸಾಕಿದ್ದರು. ಅವಳ ಅಸಲಿ ಅಜ್ಜ ಬ್ರೇಸನ್ ಆಗಿದ್ದರು. ಅವರನ್ನು ಲ್ಯಾಂಬರ್ಟ್ ಗೆರಾಲ್ಡ್ ಒಟ್ಟಿಗೆ ಸೇರಿಕೊಂಡು ಬಿಟ್ಟಿದ್ದ. ಲುಪಿನ್ ಲೆಟಿಸಿಯಾಗೆ ಇದನ್ನು ಕೂಡ ಹೇಳ್ತಾನೆ. ಬ್ರೇಸನ್ನ ಮೊಮ್ಮಗಳು ಆದ್ದರಿಂದ ಅವಳಲ್ಲಿ ಆರ್ಕಿಯೋಲಜಿಸ್ಟ್ ಆಗಲು ಪ್ರಬಲ ಇಚ್ಛೆ ಇದೆ. ಡೈರಿಯ ಆ ಪಾಸ್ವರ್ಡ್ ಲುಪಿನ್ ಡೈರಿಯಲ್ಲಿ ಹಾಕಿ ಅದನ್ನು ತೆರೆದಿದ್ದ. ಅದು ಬೇರೆ ಏನೂ ಆಗಿರದೆ ಲೆಟಿಸಿಯ ಹೆಸರು ಆಗಿತ್ತು. ಲೆಟಿಸಿಯ ತನ್ನ ಬಗ್ಗೆ ಸತ್ಯ ವಿಷಯ ತಿಳಿದು ತುಂಬಾನೇ ಖುಷಿ ಪಡ್ತಾಳೆ. ಲುಪಿನ್ ಲೆಟಿಸಿಯಗೆ ಇದನ್ನು ಕೂಡ ಹೇಳ್ತಾನೆ. ಅವನು ಸಮಯ ನೋಡಿ ಡೈರಿ ಕೂಡ ಕದ್ದು ಬಿಟ್ಟಿದ್ದಾನೆ. ಅದು ಈಗ ಲುಪಿನ್ ಹತ್ತಿರ ಇತ್ತು. ಆದ್ರೆ ಲುಪಿನ್ ಈಗ ಅದರಲ್ಲಿ ಅವನ ಫ್ಯಾಮಿಲಿ ಸಿಂಬಲ್ ಇರುವುದು ನೋಡಿದಾಗ ಅವನಿಗೆ ಅರ್ಥವಾಗುತ್ತೆ ಅವನ ಅಜ್ಜ ಬ್ರೇಸನ್ನ ಫ್ರೆಂಡ್ ಆಗಿರಬೇಕು. ಅವರೊಂದಿಗೆ ಸೇರಿ ಬ್ರೇಸನ ಡೈರಿ ತಯಾರು ಮಾಡಿದ್ದ. ಇದೇ ಕಾರಣಕ್ಕೆ ಲುಪಿನ್ನ ಅಜ್ಜ ಕೂಡ ಡೈರಿ ಪಡೆಯಲು ಬಯಸಿದ್ದರು. ಇನ್ನೊಂದು ಕಡೆ ಲ್ಯಾಂಬರ್ಟ್ ಮತ್ತು ಗೆರಾಲ್ಡ್ ತಮ್ಮ ಸಹಚರರೊಂದಿಗೆ ಮೆಕ್ಸಿಕೋದ ಆ ಗುಹೆಗೆ ಬರುತ್ತಾರೆ. ಅದರ ಒಳಗೆ ಆ ವೆಪನ್ ಇತ್ತು. ಅದರ ಬಗ್ಗೆ ಡೈರಿಯಲ್ಲಿ ಹೇಳಲಾಗಿತ್ತು. ಆ ಗುಹೆ ಅಪಾಯಕಾರಿ ಮತ್ತು ರಹಸ್ಯಮಯವಾಗಿತ್ತು. ಹೀಗಾಗಿ ಲ್ಯಾಂಬರ್ಟ್ ಚೆಕ್ ಮಾಡಲು ಎಲ್ಲಕ್ಕಿಂತ ಮೊದಲು ತನ್ನ ಒಬ್ಬ ವ್ಯಕ್ತಿನ ಗುಹೆ ಒಳಗೆ ಕಳಿಸ್ತಾನೆ. ಆದ್ರೆ ಆ ವ್ಯಕ್ತಿ ಮುಂದಿನ ಕ್ಷಣದಲ್ಲಿ ಒಂದು ವಿಚಿತ್ರ ಅದೃಶ್ಯ ಶಕ್ತಿಯಿಂದ ಸತ್ತು ಹೋಗ್ತಾನೆ. ತಮ್ಮ ಒಬ್ಬ ವ್ಯಕ್ತಿಯ ಸಾವು ನೋಡಿ ಲ್ಯಾಂಬರ್ಟ್ ಮತ್ತು ಗೆರಾಲ್ಡ್ ಅರ್ಥ ಮಾಡಿಕೊಳ್ತಾರೆ ಆ ಗುಹೆ ತುಂಬಾನೇ ಅಪಾಯಕಾರಿ ಎನ್ನುವುದು. ಅದನ್ನು ಡೈರಿ ಇರದೆ ಪಾರು ಮಾಡುವುದು ಅಪಾಯಕ್ಕೆ ಆಹ್ವಾನ ಕೊಟ್ಟಂತೆ. ಹೀಗಾಗಿ ಲ್ಯಾಂಬರ್ಟ್ ಮತ್ತು ಗೆರಾಲ್ಡ್ ಮೊದಲು ಡೈರಿ ತಮ್ಮ ಕೈವಶ ಮಾಡಿಕೊಳ್ಳಲು ವಾಪಸ್ಸು ಬರುತ್ತಾರೆ. ಲ್ಯಾಂಬರ್ಟ್ ಮತ್ತು ಗೆರಾಲ್ಡ್ ವಾಪಸ್ಸು ಹೋದ ಬಳಿಕ ಲುಪಿನ್ ತನ್ನ ಸಹಚರರೊಂದಿಗೆ ಗುಹೆ ಒಳಗೆ ಹೋಗ್ತಾನೆ. ಡೈರಿ ಸಹಾಯದಿಂದ ಗುಹೆ ಒಳಗಿನ ಟ್ರ್ಯಾಪ್ಗಳನ್ನು ಪಾರು ಮಾಡಲು ಪ್ರಯತ್ನ ಮಾಡ್ತಾನೆ. ಲುಪಿನ್ಗೆ ತಿಳಿದಿತ್ತು ಟ್ರ್ಯಾಪ್ ಅನ್ನು ಪಾರು ಮಾಡೋದು ಅವರಿಗೆ ಅಪಾಯ ತರಬಹುದು. ಹೀಗಾಗಿ ಮೊದಲು ಅವರು ಟ್ರ್ಯಾಪ್ನ ಬಗ್ಗೆ ಡೈರಿಯಲ್ಲಿ ಓದುತ್ತಾರೆ. ಅವರಿಗೆ ಗೊತ್ತಾಗುತ್ತೆ ಮೊದಲು ಟ್ರ್ಯಾಪ್ನ ಪಾರು ಮಾಡಲು ಒಂದು ಪಜಲ್ ಅವರು ಸಾಲ್ವ್ ಮಾಡಬೇಕಿತ್ತು. ಕಣ್ಣಿನ ಬದಲಿಗೆ ಕಣ್ಣು. ಗುಹೆಯಲ್ಲಿ ಇದ್ದ ಮಾನ್ಸ್ಟರ್ ಸ್ಟ್ಯಾಚುನ ಕಣ್ಣು ಒಂದು ಮಾಯವಾಗಿತ್ತು. ಗುಹೆಯ 4 ಕಡೆ ಸಣ್ಣ ಸಣ್ಣ ಗ್ಲೋಬ್ಸ್ಗಳಿದ್ದವು. ಅದನ್ನು ನೋಡಿ ಲುಪಿನ್ಗೆ ಅರ್ಥವಾಗುತ್ತೆ ಆ ಗ್ಲೋಬ್ಸ್ಗಳಲ್ಲಿ ಒಂದು ಮಾನ್ಸ್ಟರ್ ಸ್ಟ್ಯಾಚು ಕಣ್ಣು ಆಗಿರಬಹುದಂತ. ಅದರಲ್ಲಿ ಇರುವ ಸರಿಯಾದ ಗ್ಲೋಬ್ ಮಾನ್ಸ್ಟರ್ ಕಣ್ಣಲ್ಲಿ ಫಿಕ್ಸ್ ಮಾಡಿದಾಗ ಮೊದಲ ಟ್ರ್ಯಾಪ್ ಡಿಆಕ್ಟಿವೇಟ್ ಆಗುತ್ತೆ. ಗ್ಲೋಬ್ಸ್ ಹತ್ತಿರ ಹೋದಾಗ ಅವರಿಗೆ ಅರಿವಾಗುತ್ತೆ ಅದು ಸಾಮಾನ್ಯ ಗ್ಲೋಬ್ಸ್ ಆಗಿರದೆ ಪವರ್ಫುಲ್ ಗ್ರಾವಿಟೇಷನಲ್ ಡಿವೈಸ್ ಆಗಿದ್ದವು. ಲುಪಿನ್ ತನ್ನ ಫ್ರೆಂಡ್ಸ್ ಸಹಾಯದಿಂದ ಎಲ್ಲಾ ಗ್ಲೋಬ್ಸ್ಗಳಲ್ಲಿ ಸರಿಯಾದ ಗ್ಲೋಬ್ಸ್ ಒಂದನ್ನು ಮಾನ್ಸ್ಟರ್ ಕಣ್ಣಲ್ಲಿ ಫಿಕ್ಸ್ ಮಾಡ್ತಾನೆ. ಅದ್ರಿಂದ ಮೊದಲ ಟ್ರ್ಯಾಪ್ ಡಿಆಕ್ಟಿವೇಟ್ ಆಗುತ್ತೆ. ಹಾಗೆ ಅವರು ಮುಂದೆ ಹೋಗಲು ಸುಲಭವಾಗುತ್ತೆ. ಮತ್ತೊಂದು ಟ್ರ್ಯಾಪ್ ಸಣ್ಣ ಸಣ್ಣ ಹೊಳೆಯುವ ಪಾರ್ಟಿಕಲ್ಗಳಿಂದ ಸೇರಿ ಮಾಡಿದ ಒಂದು ಪಾರ್ಟಿಕಲ್ ಫೀಲ್ಡ್ ಆಗಿತ್ತು. ಅದು ಇವರ ಮೇಲೆ ದಾಳಿ ಮಾಡಲು ಪ್ರಾರಂಭ ಮಾಡುತ್ತೆ. ಸಣ್ಣ ಪಾರ್ಟಿಕಲ್ಸ್ ಒಟ್ಟಿಗೆ ಸೇರಿ ತುಂಬಾನೇ ಪವರ್ಫುಲ್ ಆಗಿದ್ದವು. ಅವುಗಳು ಯಾರನ್ನು ಮುಂದೆ ಹೋಗಲು ಬಿಡುತ್ತಿರಲಿಲ್ಲ. ಆ ಪಾರ್ಟಿಕಲ್ಗಳಿಂದ ಬಚಾವ್ ಆಗಿ ಮುಂದೆ ಸಾಗುವುದು ಕಷ್ಟವಾಗಿತ್ತು. ಲುಪಿನ್ಗೆ ಅರಿವಾಗುತ್ತೆ ಆ ಸಣ್ಣ ಪಾರ್ಟಿಕಲ್ಸ್ ಬೇರೆ ಏನೂ ಆಗಿರದೆ ಫಾಲಿಂಗ್ ಸ್ಟಾರ್ಸ್ ಅನ್ನುವುದು. ಅವುಗಳನ್ನು ಯಾವುದಾದ್ರೂ ಮೀಟಿಯೋರಾಯ್ಡ್ಸ್ ತಮ್ಮತ್ತ ಅಟ್ರಾಕ್ಟ್ ಮಾಡಬಹುದಿತ್ತು. ಲುಪಿನ್ಗೆ ಒಂದು ವಿಷಯ ಗೊತ್ತಾಗುತ್ತೆ. ಅವನ ಫ್ರೆಂಡ್ ಜೋಮನ್ನ ದಂಡ ಮೀಟಿಯೋರ್ಡ್ನಿಂದ ಸೇರಿಸಿ ಮಾಡಲ್ಪಟ್ಟಿತ್ತು. ಅವನು ಜೋಮನ್ಗೆ ಫಾಲಿಂಗ್ ಸ್ಟಾರ್ಸ್ನ ಅವನ ದಂಡದಿಂದ ಅಟ್ರಾಕ್ಟ್ ಮಾಡಿ ಮುಂದೆ ಹೋಗಲು ದಾರಿ ಮಾಡುವಂತೆ ಹೇಳ್ತಾನೆ. ಆದ್ರೆ ಜೋಮನ್ ಹೀಗೆ ಮಾಡಲು ನಿರಾಕರಿಸ್ತಾನೆ. ಯಾಕೆಂದ್ರೆ ಅವನು ತನ್ನ ಇಷ್ಟದ ದಂಡ ಯಾವುದೇ ರೀತಿಯಲ್ಲಿ ಕಳೆದುಕೊಳ್ಳಲು ಬಯಸಲ್ಲ. ಆದ್ರೆ ಅವರು ನೋಡಿದಾಗ ಆ ಫಾಲಿಂಗ್ ಸ್ಟಾರ್ಸ್ ಜೋಮನ್ನ ದಂಡಕ್ಕೆ ಅಟ್ರಾಕ್ಟ್ ಆಗಿ ಅವರಿಗೆ ಮುಂದೆ ಹೋಗಲು ದಾರಿಯಾಗಿತ್ತು. ಅದರ ಸಹಾಯದಿಂದ ಲುಪಿನ್ ಎಲ್ಲರೊಂದಿಗೆ 3ನೇ ಮತ್ತು ಕೊನೆಯ ಟ್ರ್ಯಾಪ್ ಹತ್ತಿರ ಬರುತ್ತಾನೆ. 3ನೇ ಟ್ರ್ಯಾಪ್ ರೂಪದಲ್ಲಿ ಒಂದು ಟನೆಲ್ ನಂತಹ ದಾರಿ ನಿರ್ಮಾಣವಾಗಿತ್ತು ಮತ್ತು ಅದರಲ್ಲಿ ಹಲವಾರು ಕಲರ್ಫುಲ್ ಲೈಟ್ಸ್ ಇದ್ದವು. ಡೈರಿಯಿಂದ ಅವರಿಗೆ ಗೊತ್ತಾಗುತ್ತೆ 3ನೇ ಟ್ರ್ಯಾಪ್ ಎಲ್ಲಕ್ಕಿಂತ ಹೆಚ್ಚು ಅಪಾಯದ ಟ್ರ್ಯಾಪ್ ಅನ್ನುವುದು. ಅದ್ರಿಂದ ಬಚಾವ್ ಆಗುವುದು ಅಸಾಧ್ಯವಾಗಿತ್ತು. ಟನೆಲ್ ಒಳಗೆ 4 ಕಡೆ ಪವರ್ಫುಲ್ ಲೇಸರ್ ಲೈಟ್ಗಳಿದ್ದವು. ಅದು ಅದರ ಸಂಪರ್ಕಕ್ಕೆ ಬರುವ ಎಲ್ಲಾ ವಸ್ತುಗಳನ್ನು ನಾಶ ಮಾಡಬಹುದಿತ್ತು. ಲೂಪಿನ್ಗೆ ಇದರ ಬಗ್ಗೆ ತಿಳಿದಾಗ ಆ ಅಪಾಯದ ಟ್ರ್ಯಾಪ್ ಪಾರು ಮಾಡಲು ಎಲ್ಲರ ಎದುರು ಬರುತ್ತಾನೆ. ಕೊನೆಗೂ ಅವನು ಎಲ್ಲಾ ಲೇಸರ್ ಲೈಟ್ಗಳಿಂದ ಪಾರಾಗುತ್ತಾ ಆ ಟ್ರ್ಯಾಪ್ನಿಂದ ಬಚಾವ್ ಆಗ್ತಾನೆ. ಅದ್ರಿಂದ ಹಿಂದಿನ 2 ಟ್ರ್ಯಾಪ್ಗಳ ಜೊತೆ 3ನೇ ಟ್ರ್ಯಾಪ್ ಕೂಡ ಡಿಆಕ್ಟಿವೇಟ್ ಆಗುತ್ತೆ. ಈಗ ಲುಪಿನ್ ಎದುರು ಆ ವೆಪನ್ ಇತ್ತು. ಅದನ್ನು ಎಲ್ಲರೂ ಪಡೆಯಲು ಬಯಸಿದ್ದರು. ಇನ್ನೇನು ಲುಪಿನ್ ಆ ವೆಪನ್ ನ ಸರಿಯಾಗಿ ನೋಡ್ತಾನೆ ಅನ್ನುವಾಗ ಅಲ್ಲಿಗೆ ಲ್ಯಾಂಬರ್ಟ್ ಮತ್ತು ಗೆರಾಲ್ಡ್ ತಮ್ಮ ನಾಜಿ ಸೈನಿಕರ ಜೊತೆ ಬರುತ್ತಾರೆ.
ಖುಷಿಯಾಗಿದ್ದ ಲೂಪಿನ್ ಮತ್ತು ಅವನ ಎಲ್ಲಾ ಸಹಚರರನ್ನು ಬಂಧಿ ಮಾಡಲಾಗುತ್ತೆ. ಅಸಲಿಗೆ ಲ್ಯಾಂಬರ್ಟ್ ತನ್ನ ಜನರೊಂದಿಗೆ ಪ್ಲೇನ್ನಿಂದ ವಾಪಸ್ಸು ಹೋಗಿರಲಿಲ್ಲ. ಇದು ಕೇವಲ ಅವನ ಪ್ಲಾನ್ ಆಗಿತ್ತು. ಲೂಪಿನ್ ತನ್ನ ಫ್ರೆಂಡ್ಸ್ನವರ ಸಹಾಯದಿಂದ ಎಲ್ಲಾ ಟ್ರ್ಯಾಪ್ ಪಾರು ಮಾಡಿದಾಗ ತಾನು ಆ ವೆಪನ್ ತನಕ ತಲುಪಬಹುದು ಅನ್ನೋದು. ಲ್ಯಾಂಬರ್ಟ್ ಗೆರಾಲ್ಡ್ ಮತ್ತು ಲೆಟಿಸಿಯ ಜೊತೆ ಪವರ್ಫುಲ್ ವೆಪನ್ ಹತ್ತಿರ ಬರ್ತಾನೆ. ಇದರ ನಂತರ ಲ್ಯಾಂಬರ್ಟ್ ಲೆಟಿಸಿಯ ಹತ್ತಿರ ಡೈರಿ ಕೇಳ್ತಾನೆ. ಅದ್ರಿಂದ ವೆಪನ್ ಆಕ್ಟಿವೇಟ್ ಮಾಡಲು. ಲೆಟಿಸಿಯ ಲ್ಯಾಂಬರ್ಟ್ಗೆ ಡೈರಿ ಕೊಡಲು ನಿರಾಕರಿಸ್ತಾಳೆ ಮತ್ತು ಅವಳು ಲ್ಯಾಂಬರ್ಟ್ಗೆ ಹೇಳ್ತಾಳೆ, ನನಗೆ ಗೊತ್ತಾಗಿದೆ, ನೀನು ನನ್ನ ಅಜ್ಜ ಅಲ್ಲ, ಯಾಕೆಂದ್ರೆ ನನ್ನ ಅಜ್ಜ ಬ್ರೆಸನ್ ಆಗಿದ್ದರು. ಇದನ್ನು ಕೇಳಿ ಲ್ಯಾಂಬರ್ಟ್ಗೆ ಸಿಟ್ಟು ಬರುತ್ತೆ ಮತ್ತು ಲೆಟಿಸಿಯಳ ಬಾಸ್ಟನ್ ಯೂನಿವರ್ಸಿಟಿಗೆ ಹೋಗುವ ಫಾರ್ಮ್ ಹರಿದು ಬಿಸಾಡ್ತಾನೆ. ಅದನ್ನು ಕಂಡು ಲೆಟಿಸಿಯ ತುಂಬಾನೇ ದುಃಖಗೊಳ್ತಾಳೆ, ಯಾಕೆಂದ್ರೆ ಅವಳ ಬಾಲ್ಯದ ಕನಸು ಬಾಸ್ಟನ್ ಯೂನಿವರ್ಸಿಟಿಗೆ ವಿದ್ಯಾಭ್ಯಾಸಕ್ಕೆ ಹೋಗುವುದು ಆಗಿತ್ತು. ಇದರ ನಂತರ ಲ್ಯಾಂಬರ್ಟ್ ಡೈರಿ ಸಹಾಯದಿಂದ ವೆಪನ್ ಆಕ್ಟಿವೇಟ್ ಮಾಡ್ತಾನೆ ಮತ್ತು ಗೆರಾಲ್ಡ್ ಮತ್ತು ಲೆಟಿಸಿಯ ಜೊತೆ ವೆಪನ್ನೊಂದಿಗೆ ಗುಹೆಯಿಂದ ಹೊರಟು ಬಿಡ್ತಾನೆ. ಲ್ಯಾಂಬರ್ಟ್ ಗುಹೆಯಿಂದ ವೆಪನ್ ತೆಗೆದುಕೊಂಡು ಹೋದಾಗ ಗುಹೆ ನಾಶವಾಗತೊಡಗುತ್ತೆ. ಗುಹೆಯಲ್ಲಿ ಬಂಧಿಯಾಗಿದ್ದ ಲೂಪಿನ್ ತನ್ನ ಫ್ರೆಂಡ್ಸ್ ಜೊತೆ ಹೇಗೂ ಅಲ್ಲಿಂದ ಹೊರಗೆ ಬರುತ್ತಾನೆ. ಈಗ ಲೂಪಿನ್ ತನ್ನ ಸಹಚರರೊಂದಿಗೆ ಜೇನಿಗಟನ ಹೆಲಿಕಾಪ್ಟರ್ನೊಂದಿಗೆ ಲ್ಯಾಂಬರ್ಟ್ ಅನ್ನು ಹಿಂಬಾಲಿಸಲು ಪ್ರಾರಂಭಿಸ್ತಾನೆ. ಜಿಗನ್ ಜೋಮನ್ ಸಹಾಯದಿಂದ ಲ್ಯಾಂಬರ್ಟ್ ಪ್ಲೇನ್ ಮೇಲೆ ದಾಳಿ ಮಾಡಿ ಅದನ್ನು ಕ್ರ್ಯಾಶ್ ಮಾಡಿಸ್ತಾನೆ. ಇನ್ನೇನು ಲ್ಯಾಂಬರ್ಟ್ ಪ್ಲೇನ್ ಕೆಳಕ್ಕೆ ಬೀಳುತ್ತೆ ಅನ್ನುವಾಗ ಲ್ಯಾಂಬರ್ಟ್ ತುಂಬಾನೇ ಚಾಲಾಕಿತನದಿಂದ ಪವರ್ಫುಲ್ ವೆಪನ್ ಸಹಾಯದಿಂದ ಪ್ಲೇನ್ನ ಡಿಸ್ಟ್ರಾಯ್ ಆದ ವಿಂಗ್ಸ್ ನ ಜಾಗದಲ್ಲಿ ಕ್ರಿಸ್ಟಲ್ನ ವಿಂಗ್ಸ್ ಹಾಕಿಸ್ತಾನೆ. ಅದ್ರಿಂದ ಪ್ಲೇನ್ ಮತ್ತೊಮ್ಮೆ ಗಾಳಿಯಲ್ಲಿ ಹಾರಲು ಪ್ರಾರಂಭಿಸುತ್ತೆ. ಲ್ಯಾಂಬರ್ಟ್ ಗೆರಾಲ್ಡ್ಗೆ ಹೇಳ್ತಾನೆ, ವೆಪನ್ ಪವರ್ಫುಲ್ ದಾಳಿ ಯಾವುದೇ ಜಾಗದಲ್ಲಿ ಒಂದು ಬ್ಲಾಕ್ ಹೋಲ್ ಸರ್ಕಲ್ ಮಾಡುತ್ತೆ. ಅದರ ಗ್ರಾವಿಟೇಷನಲ್ ಫೋರ್ಸ್ ಎಷ್ಟು ಜಾಸ್ತಿ ಇರುತ್ತೆ ಅಂದ್ರೆ ಅದು ತನ್ನ ಸುತ್ತಮುತ್ತಲಿನ ಎಲ್ಲಾ ವಸ್ತುಗಳನ್ನು ಒಳಕ್ಕೆ ಎಳೆದು ಅದನ್ನು ಮಾಯ ಮಾಡುತ್ತೆ. ಲ್ಯಾಂಬರ್ಟ್ ವೆಪನ್ಗೆ ಬ್ಲಾಕ್ ಹೋಲ್ ಮಾಡುವ ಸಿಗ್ನಲ್ ಕೊಡ್ತಾನೆ. ಇದರ ಬಳಿಕ ನೋಡುತ್ತಿರುವಂತೆ ವೆಪನ್ ನಿಂದ ಒಂದು ಟೆಂಟೆಕಲ್ ಹೊರಗೆ ಬರುತ್ತೆ. ಟೆಂಟೆಕಲ್ ನಿಂದ ಹೊರಟು ಒಂದು ಹೊಳೆಯುವ ಬೆಳಕು ಕೆಳಕ್ಕೆ ಹೋಗುತ್ತೆ. ಅದು ಬೇಗನೆ ಒಂದು ಬ್ಲಾಕ್ ಹೋಲ್ ಸರ್ಕಲ್ಗೆ ಬದಲಾಗತೊಡಗುತ್ತೆ. ತನ್ನ ಸುತ್ತಮುತ್ತಲಿನ ಎಲ್ಲಾ ವಸ್ತುಗಳನ್ನು ತನ್ನೊಳಗೆ ಎಳೆಯಲು ಪ್ರಾರಂಭಿಸುತ್ತೆ. ಲುಪಿನ್ ಮತ್ತು ಉಳಿದವರು ಹೆಲಿಕಾಪ್ಟರ್ನೊಂದಿಗೆ ಅದರತ್ತ ಎಳೆಯಲ್ಪಡುತ್ತಿದ್ದರು. ಆ ಕ್ಷಣ ಗೆರಾಲ್ಡ್ ಅದನ್ನು ನೋಡಿ ಖುಷಿಯಾಗಿ ಲ್ಯಾಂಬರ್ಟ್ಗೆ ಹೇಳ್ತಾನೆ, ನಾವು ಈ ವೆಪನ್ ಹಿಟ್ಲರ್ಗೆ ಕೊಟ್ಟರೆ ಅವನು ಎಷ್ಟು ಖುಷಿಯಾಗಬಹುದು. ಲ್ಯಾಂಬರ್ಟ್ ಗೆರಾಲ್ಡ್ ಮಾತುಗಳ ಮೇಲೆ ಹೆಚ್ಚು ಧ್ಯಾನ ಇಡುವುದಿಲ್ಲ, ಯಾಕೆಂದ್ರೆ ಅವನು ಈಗ ಆ ವೆಪನ್ ಹಿಟ್ಲರ್ಗೆ ಕೊಡಲು ಬಯಸಿರಲಿಲ್ಲ. ಬದಲಿಗೆ ಆ ವೆಪನ್ ಸಹಾಯದಿಂದ ಪೂರ್ತಿ ಜಗತ್ತನ್ನು ಆಳಲು ಬಯಸಿದ್ದ. ಹೀಗಾಗಿ ಅವನು ಡೈರಿಯನ್ನು ಕೂಡ ಬೆಂಕಿಯಿಂದ ಹೊತ್ತಿಸ್ತಾನೆ. ಅವನನ್ನು ಬಿಟ್ಟು ಬೇರೆ ಯಾರು ವೆಪನ್ ಅನ್ನು ಬಳಸದೆ ಇರುವಂತೆ ಆಗಲು. ಗೆರಾಲ್ಡ್ ಲ್ಯಾಂಬರ್ಟ್ನ ಬದಲಾದ ರೂಪ ನೋಡಿ ತುಂಬಾನೇ ಕೋಪಗೊಳ್ತಾನೆ, ಯಾಕೆಂದ್ರೆ ಅವನು ಹಿಟ್ಲರ್ಗೆ ನಿಷ್ಠಾವಂತ ಆಗಿದ್ದ. ಲ್ಯಾಂಬರ್ಟ್ ಮತ್ತು ಗೆರಾಲ್ಡ್ ನಡುವೆ ಮಾತಿನ ಚಕಮಕಿ ಶುರುವಾಗುತ್ತೆ. ಆ ಸಮಯ ಬಳಸಿ ಲೆಟಿಸಿಯ ವೆಪನ್ ಅನ್ನು ರಿಪ್ರೋಗ್ರಾಮ್ ಮಾಡುವ ಕೆಲಸ ಶುರು ಮಾಡ್ತಾಳೆ. ಗೆರಾಲ್ಡ್ ಲೆಟಿಸಿಯ ಹೀಗೆ ಮಾಡುವುದು ನೋಡಿ ಕೋಪದಲ್ಲಿ ಅವಳಿಗೆ ಶೂಟ್ ಮಾಡ್ತಾನೆ. ಆದ್ರೆ ಲ್ಯಾಂಬರ್ಟ್ ಮಧ್ಯದಲ್ಲಿ ಬಂದು ಅವನಿಗೆ ಆ ಗುಂಡು ತಾಗುತ್ತೆ ಮತ್ತು ಲೆಟಿಸಿಯ ಬಚಾವ್ ಆಗ್ತಾಳೆ. ಸಾಯುತ್ತಾ ಲ್ಯಾಂಬರ್ಟ್ ಲೆಟಿಸಿಯ ಹತ್ತಿರ ಕ್ಷಮೆ ಕೇಳ್ತಾನೆ ಮತ್ತು ಅವಳಿಗೆ ಹೇಳ್ತಾನೆ, ನಾನು ಈಗಲೂ ಕೂಡ ನಿನ್ನ ಬಾಲ್ಯದಲ್ಲಿ ಪ್ರೀತಿಸಿದಂತೆ ಪ್ರೀತಿಸುತ್ತೇನೆ. ಲೆಟಿಸಿಯನ ಉಳಿಸುವಲ್ಲಿ ಲ್ಯಾಂಬರ್ಟ್ ತನ್ನ ಜೀವ ತೆರುತ್ತಾನೆ. ಇನ್ನು ಗೆರಾಲ್ಡ್ ಲೆಟಿಸಿಯನ ಕೊಲ್ಲುತ್ತಾನೆ ಅನ್ನುವಾಗ ಗೆರಾಲ್ಡ್ಗೆ ರೇಡಿಯೋದಲ್ಲಿ ಮೆಸೇಜ್ ಸಿಗುತ್ತೆ. ಅದರಲ್ಲಿ ಅವನಿಗೆ ಹೇಳಲಾಗುತ್ತೆ, ಹಿಟ್ಲರ್ ಅವನ ಕೆಲಸದಿಂದ ಖುಷಿಯಾಗಿದ್ದಾನೆ ಮತ್ತು ಅವನು ಗೆರಾಲ್ಡ್ ನ ನಾಜಿ ಮಿಲಿಟರಿ ಬೇಸ್ನಲ್ಲಿ ಭೇಟಿಯಾಗಲು ಬಯಸ್ತಾನೆ. ಈಗ ಗೆರಾಲ್ಡ್ಗೆ ಆ ವೆಪನ್ ಚಲಾಯಿಸಲು ಬರದೇ ಇದ್ದರಿಂದ ಅವನು ಲೆಟಿಸಿಯ ಜೊತೆ ಹಿಟ್ಲರ್ನ ಭೇಟಿಯಾಗಲು ನಾಜಿ ಸೋಲ್ಜರ್ ಬೇಸ್ ಇರುವಲ್ಲಿಗೆ ಹೋಗ್ತಾನೆ. ಅಲ್ಲಿ ಅವನು ತನ್ನ ಎದುರು ಹಿಟ್ಲರ್ನ ನೋಡಿ ತುಂಬಾನೇ ಖುಷಿ ಪಡ್ತಾನೆ. ಕೆಲವು ಸಮಯದ ನಂತರ ಗೆರಾಲ್ಡ್ಗೆ ಹಿಟ್ಲರ್ ಮೇಲೆ ಸಂಶಯ ಬರಲು ಶುರುವಾಗುತ್ತೆ, ಯಾಕೆಂದ್ರೆ ಹಿಟ್ಲರ್ ತುಂಬಾನೇ ಬದಲಾದಂತೆ ಕಾಣುತ್ತಿದ್ದ. ಮುಂದಿನ ಕ್ಷಣದಲ್ಲಿ ಹಿಟ್ಲರ್ ತನ್ನ ಮಾಸ್ಕ್ ತೆಗೆದು ಬಿಡ್ತಾನೆ. ಗೆರಾಲ್ಡ್ಗೆ ಗೊತ್ತಾಗುತ್ತೆ ಅದು ಹಿಟ್ಲರ್ ಆಗಿರದೆ ಲುಪಿನ್ ಎನ್ನುವುದು. ಅಸಲಿಗೆ ಲುಪಿನ್ ಗೆರಾಲ್ಡ್ನ ಹಿಡಿಯಲು ಮತ್ತು ಅವನಿಂದ ವೆಪನ್ ಪಡೆದುಕೊಳ್ಳಲು ಈ ಪ್ಲಾನ್ ಮಾಡಿದ್ದ. ಲುಪಿನ್ ತನ್ನ ಸಹಚರ ಜೊತೆ ಸೇರಿ ಮೊದಲೇ ಜರ್ಮನ್ ಸೈನಿಕರನ್ನು ಬಂದಿಯನ್ನಾಗಿ ಮಾಡಿದ್ದ ಮತ್ತು ಸ್ವತಃ ಹಿಟ್ಲರ್ನ ಗೆಟಪ್ನಲ್ಲಿ ಗೆರಾಲ್ಡ್ನ ಭೇಟಿಯಾಗಿದ್ದ. ಲುಪಿನ್ನ ಫ್ರೆಂಡ್ಸ್ ನವರಿಂದ ಲೆಟಿಸಿಯಗೆ ಎಲ್ಲಾ ಸತ್ಯ ತಿಳಿದು ಹೋಗಿತ್ತು. ಹಿಟ್ಲರ್ ಬೇರೆ ಯಾರೂ ಆಗಿರದೆ ಲುಪಿನ್ ಆಗಿದ್ದ. ಲುಪಿನ್ ಗೆರಾಲ್ಡ್ಗೆ ಎಲ್ಲಾ ಸತ್ಯ ಹೇಳ್ತಾನೆ. ಇದೆಲ್ಲ ಅವನದ್ದೇ ಒಂದು ಪ್ಲಾನ್. ಹಿಟ್ಲರ್ ಯಾವಾಗ್ಲೂ ಸತ್ತು ಹೋಗಿದ್ದಾನೆ. ಎಲ್ಲ ಸತ್ಯ ತಿಳಿದಾಗ ಗೆರಾಲ್ಡ್ ಕೋಪದಲ್ಲಿ ಲುಪಿನ್ ಮೇಲೆ ದಾಳಿ ಮಾಡಲು ಪ್ರಾರಂಭಿಸ್ತಾನೆ. ಈ ಸಮಯದಲ್ಲಿ ಲುಪಿನ್ ತುಂಬಾನೇ ಚಾಲಾಕಿತನದಲ್ಲಿ ವೆಪನ್ಗೆ ಕಮಾಂಡ್ ಕೊಟ್ಟು ಅದರಿಂದ ಟೆಂಟೆಕಲ್ಸ್ ವಾಪಸು ಶಿಪ್ ಒಳಗೆ ತರುತ್ತಾನೆ. ಶಿಪ್ನ ಒಳಗೆ ಬ್ಲಾಕ್ ಹೋಲ್ ಮಾಡಲು ಪ್ರಾರಂಭಿಸ್ತಾನೆ. ಅದ್ರಿಂದ ಪ್ಲೇನ್ ಜೊತೆ ಆ ಬ್ಲಾಕ್ ಹೋಲ್ ವೆಪನ್ ಅನ್ನು ಕೂಡ ಶಾಶ್ವತವಾಗಿ ನಾಶ ಮಾಡಲಿ ಅಂತ.
ಲುಪಿನ್ ತನ್ನ ಬಚಾವ್ ಮಾಡಲು ಪ್ಯಾರಾಶೂಟ್ನಿಂದ ಶಿಪ್ ಕೆಳಗೆ ಹಾರಲು ಬಯಸಿದ್ದ. ಆದ್ರೆ ಗೆರಾಲ್ಡ್ ಲುಪಿನ್ನ ಅಷ್ಟು ಸುಲಭದಲ್ಲಿ ಬಿಡುವವನು ಆಗಿರಲಿಲ್ಲ. ಅವನು ಲುಪಿನ್ ಮೇಲೆ ದಾಳಿ ಮಾಡ್ತಾನೆ ಮತ್ತು ಲುಪಿನ್ ಶಿಪ್ನಿಂದ ಹೊರಗೆ ಹೋಗದಂತೆ ಮಾಡುವ ಪ್ರಯತ್ನ ಕೂಡ ಮಾಡ್ತಾನೆ. ಲುಪಿನ್ ಮತ್ತು ಗೆರಾಲ್ಡ್ ನಡುವೆ ಖತರ್ನಾಕ್ ಫೈಟ್ ಆಗುತ್ತೆ. ಲೆಟಿಸಿಯಾ ಮತ್ತು ಉಳಿದವರು ನೋಡ್ತಾರೆ. ಬ್ಲ್ಯಾಕ್ ಹೋಲ್ ಪೂರ್ತಿ ಶಿಪ್ ಅಂದ್ರೆ ಪ್ಲೇನ್ ಅನ್ನು ತನ್ನೊಳಗೆ ನುಂಗಿತ್ತು. ಅದ್ರಿಂದ ಅವರು ತುಂಬಾನೇ ದುಃಖಗೊಳ್ಳುತ್ತಾರೆ. ಯಾಕೆಂದ್ರೆ ಅವರಿಗೆ ಅನ್ನಿಸುತ್ತಿತ್ತು ಇದರಲ್ಲಿ ಲುಪಿನ್ ಕೂಡ ಸತ್ತು ಹೋದ. ಆದರೆ ಲುಪಿನ್ ಈಗಲೂ ಜೀವಂತ ಇದ್ದ. ಅವನು ಹೇಗೂ ಸಮಯ ಸಿಕ್ಕಂತೆ ಗೆರಾಲ್ಡ್ನಿಂದ ಬಚಾವಾಗಿ ಶಿಪ್ನಿಂದ ಕೆಳಗೆ ಹಾರಿದ್ದ. ಲೆಟಿಸಿಯಾ ಮತ್ತು ಉಳಿದವರು ಅವನನ್ನು ನೋಡಿ ತುಂಬಾನೇ ಖುಷಿ ಆಗ್ತಾರೆ. ಲುಪಿನ್ ಈಗ ತನ್ನ ಫ್ರೆಂಡ್ಸ್ ಜೊತೆ ವಾಪಸ್ಸು ಹೋಗಲು ಶುರು ಮಾಡಿದಾಗ ಲೆಟಿಸಿಯಾ ಅವನ ಜೊತೆ ಬರುವುದಾಗಿ ಹೇಳ್ತಾಳೆ. ಯಾಕೆಂದ್ರೆ ಅವಳಿಗಾಗಿ ಈ ಜಗತ್ತಿನಲ್ಲಿ ಯಾರೂ ಇರಲಿಲ್ಲ. ಅವಳ ಮಾತು ಕೇಳಿ ಲುಪಿನ್ ಅವಳಿಗೆ ಬಾಸ್ಟನ್ ಯೂನಿವರ್ಸಿಟಿ ಲೆಟರ್ ತೋರಿಸುತ್ತಾ ಹೇಳ್ತಾನೆ, ನಿನ್ನ ಜಾಗ ಇಲ್ಲಿ ಅಲ್ಲ, ಬದಲಿಗೆ ಬಾಸ್ಟನ್ ಯೂನಿವರ್ಸಿಟಿಯಲ್ಲಿ ಅಂತ ಮುಗುಳು ನಗುತ್ತಾನೆ. ಅಸಲಿಗೆ ಲುಪಿನ್ ಲೆಟಿಸಿಯಾಗೆ ಹೇಳದೆ ಲೆಟಿಸಿಯಾಳ ರಿಸರ್ಚ್ ಪೇಪರ್ ಜೊತೆ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ಗಾಗಿ ಅಪ್ಲೈ ಮಾಡಿದ್ದ. ಅಡ್ಮಿಷನ್ ಲೆಟರ್ ಪಡೆದು ಲೆಟಿಸಿಯಾ ತುಂಬಾನೇ ಖುಷಿಯಾಗಿದ್ದಳು. ಲುಪಿನ್ ತನ್ನ ದೋಸ್ತಿಯರೊಂದಿಗೆ ಅಲ್ಲಿಂದ ಹೊರಟು ಬಿಡ್ತಾನೆ. ಇನ್ನೊಂದು ಕಡೆ ನಾವು ಆಫೀಸರ್ ಜೆನಿಘಟನನ್ನು ನೋಡ್ತೇವೆ. ಅವನು ತನ್ನ ಸೋಲ್ಜರ್ಸ್ ಜೊತೆ ಲುಪಿನ್ನ ಹಿಡಿಯಲು ಅವನ ಹಿಂದೆ ಹೋಗ್ತಾನೆ. ಇಲ್ಲಿಗೆ ಈ ಕಥೆ ಮುಗಿತು.